ತಾಲೂಕಿನಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬಹುತೇಕ ರೈತರ ಬೆಳೆ ಹಾನಿಯಾಗಿ ಸಂಕಷ್ಟದಲ್ಲಿದ್ದಾರೆ. ಅಧಿಕ ಜನ ರೈತರಿಗೆ ಬೆಳೆಹಾನಿ ಪರಿಹಾರ ದೊರಕಿಲ್ಲ ಅಂತ ಜೆಡಿಎಸ್ ತಾಲೂಕಾಧ್ಯಕ್ಷ ವೆಂಕಟರೆಡ್ಡಿ ಪಾಟೀಲ್ ಘಾಡದಾನ ಆರೋಪಿಸಿದ್ದಾರೆ. ಪತ್ರಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಲಬುರಗಿಗೆ ಬಂದಾಗ ಬೆಳೆ ಹಾನಿ ಕಳೆದುಕೊಂಡ ರೈತರ ಖಾತೆಗೆ ಪರಿಹಾರ ಜಮೆಯಾಗುತ್ತೆ ಅಂತ ಹೇಳಿದ್ರು. ಆದರೆ ಗ್ರಾಮಗಳಲ್ಲಿ ಬಹುತೇಕ ರೈತರಿಗೆ ಬೆಳೆಹಾನಿ ಪರಿಹಾರ ದೊರಕಿಲ್ಲ. ತಾಲೂಕಿನಲ್ಲಿ ಸರಿಸುಮಾರು 95,000 ರೈತರಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಬೆಳೆಹಾನಿ ಸಮೀಕ್ಷೆ ಅವೈಜ್ಞಾನಿಕವಾಗಿದ್ದು ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಆಗಿಲ್ಲ. ರೈತರು ತಮ್ಮ ಹೊಲಗಳಲ್ಲಿ ತೊಗರಿ ಬೆಳೆ ಎಂದ ಹೇಳಿದ್ರು. ಸಮೀಕ್ಷೆಯಲ್ಲಿ ಭತ್ತ ಅಂತ ತೋರಿಸಿದ್ದಾರೆ. ಕೆಲವು ರೈತರಿಗೆ ಬ್ಯಾಂಕ್ ಖಾತೆಗೆ ಪರಿಹಾರ ಧನ ಜಮೆಯಾದ್ರು. ರೈತರು ಪರಿಹಾರ ಕೊಡಲು ಕೇಳಿದಾಗ ನಿಮ್ಮ ಮೊದಲಿನ ಸಾಲ ಇದೆ ಅಂತ ಉತ್ತರ ಕೊಟ್ಟು ವಾಪಸ್ ಕಳಿಸುತ್ತಿದ್ದಾರೆ. ಹೀಗಾಗಿ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೇವೆ. ಬರುವ ದಿನಗಳಲ್ಲಿ ಬೆಳೆ ಹಾನಿ ಪರಿಹಾರ ಖಾತೆಗೆ ಜಮೆ ಆಗಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗನ್ನಾಥ್ ರೆಡ್ಡಿ ಗೋಟೂರು, ಜೆಡಿಎಸ್ ಮುಖಂಡ ಗೋವರ್ಧನ್ ರೆಡ್ಡಿ, ರೈತ ಮುಖಂಡ ಮದನ್ ಮೋಹನ್ ರೆಡ್ಡಿ, ತೋಲಂಮಾಂಡಿ ಇದ್ರು. ಶರಣಪ್ಪ ಎಳ್ಳಿ, ಎಸ್ಎಸ್ವಿ ಟಿವಿ ನ್ಯೂಸ್, ಸೈಡಂ. ಅತಿವೃಷ್ಟಿಯಾಗಿ ರೈತರ ಬೆಳೆ ಹಾನಿ ಸಾಕಷ್ಟು ಆಗಿದೆ. ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಲಬುರಗಿ ಬಂದಾಗ ಜಂಟಿ ಸಮೀಕ್ಷೆ ನಂತರ ಎಲ್ಲರಿಗೂ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಅದೇ ಪ್ರಕಾರ ಮೊನ್ನೆ ನವೆಂಬರ್ ತಿಂಗಳು ಲಾಸ್ಟ್ 28 ತಾರೀಕು ಕೆಲವೊಂದು ರೈತರಿಗೆ ಹೆಕ್ಟರಿಗೆ 8,500 ರೂಪಾಯಿ SDRF NDRF ಫಂಡ್ ಬರ್ತದ. ಆಮೇಲೆ ರಾಜ್ಯ ಸರ್ಕಾರ ನಿಂತು ಒಂದು ಹೆಕ್ಟರಿಗೆ 8,500 2 ಹೆಕ್ಟರ್ ಲಿಮಿಟ್ ಕೊಟ್ಟರು, ಹಾಕ್ಯಾರ 17,000. ಆದರೆ ಎಲ್ಲ ರೈತರಿಗೆ ಬಂದಿಲ್ಲ. ಕೆಲವೊಂದು ರೈತರಿಗೆ ಅಷ್ಟೇ ಬಂದಿದೆ, ಇನ್ನು ಉಳಿದ ರೈತರಿಗೆ ಬಂದಿಲ್ಲ. ರೈತರು ತುಂಬಾ ನಷ್ಟದಲ್ಲಿದ್ದಾರೆ. ಆದರೂ ಇದು ಸರ್ಕಾರ ತಾರತಮ್ಯ ಮಾಡಿ ಎಲ್ಲ ರೈತರಿಗೆ ಒಂದೇ ರೀತಿ ಎಲ್ಲರಿಗೂ ಸಮಾನವಾಗಿ ರೊಕ್ಕ ಹಂಚಿಲ್ಲ. ಇದು ಅನ್ಯಾಯ ಆಗಿದೆ, ಇದು ಸರಿಪಡಿಸಬೇಕು. ಇನ್ನೊಂದು ಏನಂತಂದ್ರೆ, ಇದು ಹೆಸರು ಉದ್ದುನು ಸಕಾಲದಲ್ಲಿ ಮಾರಾಟ ಇಲ್ಲ, ಬೆಂಬಲ ಬೆಲೆ ಇಲ್ಲ, ಕಬ್ಬು ಬೆಳೆಗಾರರ ಪರಿಸ್ಥಿತಿ ಅದ. ಇಂಥ ಸಾಕಷ್ಟು ರೈತರ ಸಮಸ್ಯೆ ಅದ. ಇನ್ನೊಂದು, ರೈತರಿಗೆ ಬಂದಂತ ಹಣ ಬ್ಯಾಂಕಿನವರು ಲೋನ್ ಇದ್ದರೆ ಲೋನ್ದಾಗ ಕಟ್ ಮಾಡ್ಕೊಳ್ತಾರೆ. ರೈತರಿಗೆ ಬಂದಂತ ಹಣ ರೈತರಿಗೆ ಸಿಗ್ಬೇಕು. ಅದು ಏನು ಸಾಲ ಇದ್ರೆ ಆಮೇಲೆ ಅವ್ರು ಕಟ್ತಾರೆ. ಇವಾಗಾದ್ರೆ ಅವ್ರ ಪರಿಸ್ಥಿತಿ ಗಂಭೀರ ಅದ. ಇದ್ದ ತೊಗರಿ ಉಳಿದಿದ್ರು ಗೊಡ್ಡು ರೋಗ ಹೋಗಿ ಏನಿಲ್ಲ. ನೀವು ಎಲ್ಲ ರೋಡ್ ಊಟ ನೋಡಿದ್ರು ಇದ್ದೂ ಬೆಳೆ ಉಳಿದ್ರು ತೊಗರಿ ಆಗಪ್ಲೆ ಇಲ್ಲ. ಅದನ್ನು ಗೊಡ್ಡು ರೋಗ ಹೋಗ್ಯದ ಲಾಸ್ಟ್ನಾಗಾರ. ಅದಕ್ಕೆ ಅದು ಬ್ಯಾಂಕಿಗೆ ಜಮಾ ಆದ ಹಣನೂ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನದಲ್ಲಿ ಹೋರಾಟವನ್ನು ಮಾಡ್ಲಿಕ್ಕೆ ಸಿದ್ಧರೈತಿ. ಈಗ ರೈತರ ಖಾತೆಗೆ ಜಮಾ ಆಗಿದ್ದ ಹಣ ಬ್ಯಾಂಕಿನವ್ರು ಸಾಲ ಹೊಂದಿಸ್ಕೊಳ್ಳತ್ತಾರ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಅದು ಸೇಡಂ ತಾಲೂಕಿನಾಗ ಆಗಿದ್ದು ಎಲ್ಲಿಯಾದ್ರೂ ಒಂದು ಉದಾಹರಣೆ ನಿಮ್ಮ ಗಮನಕ್ಕೆ ಅದಾನ ಅಥವಾ ಇದ್ದವ್ರದ್ದು ಯಾವ್ದಾರು ಆಗಿತ್ತು? ನಮ್ಮದೇ